ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಟನ ವಾಚ್ ಮಾಡಿ ಸ್ನೇಹಿತರೆ. ಏನಪ್ಪ ಇವತ್ತು ವಿಶೇಷ ಅಂದರೆ, ಅಚ್ಚುಕಟ್ಟಾಗಿ ಈ ರಾಮನ ಮಂತ್ರಗಳನ್ನು ಪಠಿಸಿದರೆ ಯಶಸ್ಸೇ ನೀವು ಇದರಲ್ಲಿಗೆ ಬರುತ್ತದೆ. ರಾಮನ ಮಂತ್ರಗಳು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಜೀವನದಲ್ಲಿ ಯಶಸ್ಸು ನೀಡಲು ಸಹಾಯವಾಗುತ್ತದೆ. ಶ್ರೀರಾಮನನ್ನು ಆರಾಧಿಸುವುದು ತ್ಯಾಗ, ಶಿಸ್ತಿನ ಜೀವನ, ಧರ್ಮದ ಮಾರ್ಗ ಹಾಗೂ ಧೈರ್ಯದ ಸಂಕೇತವಾಗಿದೆ. ರಾಮನ ಮಂತ್ರಗಳನ್ನು ಶ್ರದ್ಧೆಯಿಂದ ಜಪಿಸುವುದರಿಂದ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸು ಸಮೃದ್ಧಿಸುತ್ತದೆ. ರಾಮನ ಮಹತ್ವ ಮತ್ತು ಆಧ್ಯಾತ್ಮಿಕ ಶಕ್ತಿ. ಶ್ರೀರಾಮನು ಭಾರತೀಯ ಸಂಸ್ಕೃತಿಯಲ್ಲಿ ಪರಮ ಪುರುಷೋತ್ತಮನಾಗಿ ಭಾವಿಸುತ್ತಾನೆ. ರಾಮಾಯಣದಲ್ಲಿ ವರ್ತಿಸಿದಂತೆ ಅವರು ಸತ್ಯ, ನೀತಿ ಮತ್ತು ಕರ್ಮವ್ಯರ್ಥ ಪ್ರಗತಿಯ ರಾಮನ ಹೆಸರನ್ನು ಸ್ಮರಿಸುವುದರಿಂದ ಮಾನಸಿಕ ಶಾಂತಿ, ಆಂತರಿಕ ಶಕ್ತಿಯ ಹೆಚ್ಚಳ ಮತ್ತು ಬದುಕಿನಲ್ಲಿ ಬೆಳವಣಿಗೆ ಆಗುತ್ತದೆ. ಈ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸುವುದರಿಂದ ದುಷ್ಟಶಕ್ತಿಗಳಿಂದ ರಕ್ಷಣೆ, ಭಯ ನಿವಾರಣೆ ಮತ್ತು ಅದೃಷ್ಟ ಬೆಳೆಯಲು ಸಾಧ್ಯ. ರಾಮನ ಪ್ರಮುಖ ಮಂತ್ರಗಳನ್ನು ಮತ್ತು ಅವುಗಳ ಫಲಿತಾಂಶ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ ಅಂತ ಮಂತ್ರ. ಶ್ರೀರಾಮನ ಜಯವನ್ನು ಹರ್ಷಭರಿತವಾಗಿ ಕೊಂಡಾಗುವ ಮಂತ್ರ. ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ಜ್ಞಾನದ ಶಕ್ತಿ ಲಭಿಸುತ್ತದೆ. ಈ ಮಂತ್ರವು ಅತ್ಯಂತ ಶಕ್ತಿಯುತವಾಗಿದ್ದು, ತಕ್ಷಣ ಈ ಶಾಂತಿ ಮತ್ತು ತೊಂದರೆಗಳಿಂದ ಪರಿಹಾರ ಒದಗಿಸುತ್ತದೆ. ಸಂಕಷ್ಟ ನಿವಾರಣೆ, ಆತ್ಮಶ್ರೇಯ ಹೆಚ್ಚಳ, ನಕಾರಾತ್ಮಕ ಶಕ್ತಿ ನಿವಾರಣೆ. ಈ ಮಂತ್ರವು ಶಿವರಾಮನ ರಕ್ಷಾಶಕ್ತಿ ಕುರಿತು ಚಿಂತನೆ ಮಾಡುವುದು. ರಾಮನ ಕೃಪೆಯಿಂದ ನಾವು ಸುರಕ್ಷಿತವಾಗಿರಬಹುದು ಮತ್ತು ನಮ್ಮ ಕಷ್ಟಗಳು ಪರಿಹಾರಗೊಳ್ಳುತ್ತದೆ. ಭಯ ನಿವಾರಣೆ, ರಕ್ಷಾ ಮತ್ತು ಆರೋಗ್ಯ ಶಕ್ತಿಯ ಹೆಚ್ಚಳ. ಶ್ರೀರಾಮಚಂದ್ರ ಆಶ್ಚರ್ಯ ಮಂತ್ರ. ರಾಮ ರಾಮೇತಿ ರಾಮೇತಿ ರಮೆ ರಮೆ ರಾಮ ರಾಮೆ ಮನೆ ರಮೆ. ರಾಮನ ಹೆಸರನ್ನು ನೇರವಾಗಿ ಸ್ತುತಿಸುವ ಮಂತ್ರ. ಈ ಮಂತ್ರವನ್ನು ಪಠಿಸುವುದರಿಂದ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಿಸಿದಂತೆ ಪುಣ್ಯ ದೊರಕುತ್ತದೆ. ಪಾಪ ಪರಿಹಾರ, ಪಾವಿತ್ರ್ಯ ಮತ್ತು ಮನೋವಿಗ್ರಹ, ಅದೃಷ್ಟ ಮತ್ತು ಪ್ರಾಪ್ತಿ. ಈ ಮಂತ್ರವು ಶ್ರೀರಾಮನ ಜ್ಞಾನ ಮತ್ತು ಪ್ರಜ್ಞೆಯನ್ನು ವ್ಯಕ್ತಿಗೆ ದರ್ಶನ ಮೂಡಿಸುವ ಶಕ್ತಿ ಹೊಂದಿದೆ. ಇದು ಜೀವನದಲ್ಲಿ ಜ್ಞಾನ, ಧರ್ಮ ಮತ್ತು ಸಾತ್ವಿಕತೆಯನ್ನು ಹೆಚ್ಚಿಸುತ್ತದೆ. ಜ್ಞಾನ ತೃಪ್ತಿ, ನಿರ್ಧಾರ ಶಕ್ತಿ, ಆತ್ಮ ಸಾಕ್ಷಾತ್ಕಾರ. ಶ್ರೀರಾಮನ ಮಂತ್ರ. ರಾಮ ರಾಮಾಯ ನಮಃ, ರಾಮ ರಾಮಾಯ ನಮಃ, ರಾಮ ರಾಮಾಯ ನಮಃ ಅಂತ 11 ಬಾರಿ ಮಂತ್ರನ ಪಠಿಸುವಂಥದ್ದು. ರಾಮನ ರಾಮವನ್ನು ಪುನಃ ಪುನಃ ಜನಿಸುವ ಈ ಮಂತ್ರವು ನಮ್ಮ ಜೀವನದಲ್ಲಿ ಶ್ರದ್ಧೆಯನ್ನು ತೋರುವ ಮೂಲಕ ಆತ್ಮಶಕ್ತಿ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಹೃದಯದ ಶುದ್ಧೀಕರಣ, ಪಾಪ ನಿವಾರಣೆ, ಆತ್ಮಬಲ. ರಾಮನ ಮಂತ್ರಗಳನ್ನು ಪಠಿಸುವಾಗ ಅನುಸರಿಸಬೇಕಾದ ನಿಯಮಗಳು. ಪಾತ್ರಕಾಲ ಮತ್ತು ಸಂಜೆಯ ವೇಳೆ ಜಪ. ಬೆಳಿಗ್ಗೆ ಮತ್ತು ಸಂಜೆ ರಾಮನ ಮಂತ್ರಗಳನ್ನು ಪಠಿಸುವುದು ಹೆಚ್ಚು ಶಕ್ತಿಯುತ. ಶುದ್ಧ ಮನಸ್ಸು ಮತ್ತು ಶುದ್ಧ ಪರಿಸರ. ಪಠಿಸುವಾಗ ಪರಿಸರವು ಶುದ್ಧವಾಗಿರಬೇಕು ಮತ್ತು ಮನಸ್ಸು ಶಾಂತವಾಗಿರಬೇಕು. ಪ್ರತಿದಿನ 108 ಬಾರಿ ಜಪ. ಕನಿಷ್ಠ 108 ಬಾರಿ ಜಪ ಮಾಡಿದರೆ ಇದರ ಪೂರ್ಣ ಫಲ ಲಭ್ಯ. ನಂಬಿಕೆ ಮತ್ತು ಶ್ರದ್ಧೆ. ಸತ್ಯವಾದ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಪಠಿಸಿದಾಗ ಮಾತ್ರ ಪುಣ್ಯಶಕ್ತಿ ದೊರಕುತ್ತದೆ. ಭಾವಾತ್ಮಕೆಯ ಶಕ್ತಿ. ಮಂತ್ರ ಪಠನೆಯೊಂದಿಗೆ ಶ್ರೀರಾಮನ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯ. ರಾಮನ ಮಂತ್ರಗಳ ಪ್ರಭಾವ ಮತ್ತು ಜೀವನದಲ್ಲಿ ಯಶಸ್ಸು. ರಾಮನ ಮಂತ್ರಗಳು ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲ, ವೈಜ್ಞಾನಿಕವಾಗಿ ಸಹ ನಮಗೆ ಶಕ್ತಿಯ ನೀಡುತ್ತವೆ. ಮಂತ್ರಗಳ ಧ್ವನಿಕೆಯ
ಧ್ವನಿಯ ಪರಿಮಳದಿಂದ ತಲೆನೋವು, ಮನಸ್ತಾಪದ ಆತಂಕ ಇವು ಕಡಿಮೆಯಾಗುತ್ತವೆ. ಪಠಣದ ನಿಯಮಿತ ಅಭ್ಯಾಸದಿಂದ ಜೀವನದ ಎಲ್ಲ ಆಯಾಮಗಳಲ್ಲಿ ಶ್ರೇಷ್ಠತೆ ತಲುಪಬಹುದು. ಮೌಲಿಕ ಪ್ರಭಾವಗಳು: ಮನಸ್ಸಿಗೆ ಶಾಂತಿ, ಕಠಿಣ ಪರಿಸ್ಥಿತಿಗಳಲ್ಲಿ ಧೈರ್ಯ, ಶುದ್ಧ ಬುದ್ಧಿ ಮತ್ತು ಜ್ಞಾನ, ದೈಹಿಕ ಆರೋಗ್ಯ ಮತ್ತು ಶಕ್ತಿ, ಆಧ್ಯಾತ್ಮಿಕ ಬೆಳವಣಿಗೆ ಉಂಟಾಗುತ್ತದೆ. ರಾಮನ ಮಂತ್ರಗಳ ಪಠಣವು ನಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಬೆಳವಣಿಗೆ ತರುತ್ತದೆ. ಅದು ನಮ್ಮನ್ನು ಆಧ್ಯಾತ್ಮಿಕ ಶಕ್ತಿಯ ದಾರಿಯಲ್ಲಿ ಮುನ್ನಡೆಸುತ್ತದೆ. ಪ್ರತಿದಿನವೂ ಶ್ರದ್ಧೆಯಿಂದ ಈ ಮಂತ್ರಗಳನ್ನು ಪಠಿಸಿದರೆ ಯಶಸ್ಸು ನಮ್ಮ ಜೀವನದಲ್ಲಿ ಖಂಡಿತ ತಲುಪುತ್ತದೆ. ನೋಡಿ ಸ್ನೇಹಿತರೆ, ಇವತ್ತು ರಾಮನ ಬಗ್ಗೆ ನಾನು ಸ್ವಲ್ಪ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹಾಗೆ ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ಹಾಗೇ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.